ನಮಸ್ಕಾರ, KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ರಾಜ್ಯದಲ್ಲಿ ಈ ತಿಂಗಳ 15ರಿಂದ ಮೀನುಗಾರಿಕೆ ನಿಷೇಧ. ಉಳಿದ ರಾಜ್ಯಗಳಲ್ಲಿ ಸೋಮವಾರದಿಂದಲೇ ಟ್ರಾಲಿಂಗ್ ನಿಷೇಧ ಜಾರಿ. ಪ್ರವೇಶಾತಿಯಲ್ಲಿ ಭಾರೀ ಏರಿಕೆ. ಹೊಸ ಹುಮ್ಮಸ್ಸಿನೊಂದಿಗೆ ಪ್ರಸ್ತುತ ವರ್ಷ ಸರ್ಕಾರಿ ಶಾಲೆಗಳು. ಕಾಸರಗೋಡು ರೋಟರಿ ಕ್ಲಬ್ ನಗರಸಭೆ ಜಂಟಿ ನೇತೃತ್ವದಲ್ಲಿ ಹಮ್ಮಿಕೊಂಡ ಕ್ಯಾನ್ಸರ್ ಪಾಲಿಯೇಟಿವ್ ಕೇರ್ ಹಾಗೂ ಪುನರ್ವಸತಿ ಯೋಜನೆ. ಮಂಗಳವಾರ ನೆರವೇರಿದ ಕಟ್ಟಡ ಶಿಲಾನ್ಯಾಸ ಕಾರ್ಯ. ಮೂಲಭೂತ ಸೌಕರ್ಯಗಳಿಲ್ಲದೆ ಕಾರ್ಯಾಚರಿಸುವ ಅಂಗನವಾಡಿ. ಕಂಡಿದ್ದು ಕುರುಡರಂತಿರುವ ಅಧಿಕೃತರು. ಮಂಜೇಶ್ವರದ ಅಂಬಿತಡಿಯಲ್ಲಿ ಕಾರ್ಯಾಚರಿಸುವ ಅಂಗನವಾಡಿಯೇ ಈ ದುಸ್ಥಿತಿಗೆ ಒಳಗಾದ ವಿದ್ಯಾಕೇಂದ್ರ. ವಾರ್ತೆಗಳು ವಿವರವಾಗಿ. ರಾಜ್ಯದಲ್ಲಿ ಈ ತಿಂಗಳ 15ರಿಂದ ಟ್ರಾಲಿಂಗ್ ನಿಷೇಧ ಜಾರಿಗೆ ಬರಲಿದೆ. ಆದರೆ ದೇಶದ ಇತರ ರಾಜ್ಯಗಳಲ್ಲಿ ಸೋಮವಾರದಿಂದಲೇ ಟ್ರಾಲಿಂಗ್ ನಿಷೇಧ ಜಾರಿಗೆ ಬಂದಿದೆ. ಜುಲೈ ತಿಂಗಳ ಅಂತ್ಯದವರೆಗೆ ನಿಷೇಧ ಜಾರಿಯಲ್ಲಿರುವುದು. ಕೇರಳದಲ್ಲಿ ಪ್ರತಿ ವರ್ಷ 47 ದಿನಗಳ ಕಾಲ ಮೀನುಗಾರಿಕೆಗೆ ನಿಷೇಧ ಹೇರಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಜೂನ್ 15ರಿಂದ ನಿಷೇಧ ಜಾರಿಗೆ ತರಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಆದರೆ ದೇಶದ ಇತರ ರಾಜ್ಯಗಳಲ್ಲಿ ಸೋಮವಾರದಿಂದ ಮೀನುಗಾರಿಕೆಗೆ ನಿಷೇಧ ಹೇರಲಾಗಿದೆ. ಸಮುದ್ರ ತೀರದಿಂದ 12 ನಾಟಿಕಲ್ ಮೈಲು ತನಕದ ಸಮುದ್ರ ಪ್ರದೇಶ ರಾಜ್ಯ ನಿಯಂತ್ರಣಕ್ಕೆ ಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ಈ ಪ್ರದೇಶದಲ್ಲಿ ಮೀನುಗಾರಿಕೆ ಮುಂದುವರಿಸಬಹುದು. ಆದರೆ 12 ನಾಟಿಕಲ್ ಮೈಲ್ನ ನಂತರ ಮೀನುಗಾರಿಕೆಗೆ ಪ್ರಸ್ತುತ ಅವಕಾಶವಿಲ್ಲ. ಜಿಲ್ಲೆಯ ಹಲವು ಸರ್ಕಾರಿ ಶಾಲೆಗಳಲ್ಲಿ ಈ ಬಾರಿ 1ನೇ ತರಗತಿಗೆ ಪ್ರವೇಶಾತಿ ಪಡೆದ ಮಕ್ಕಳ ಸಂಖ್ಯೆಯಲ್ಲಿ ಏರಿಕೆ ಕಂಡಿದೆ. ಕೆಲವು ಶಾಲೆಗಳಲ್ಲಿ ಕಳೆದ ಬಾರಿಗಿಂತ 50% ಪ್ರವೇಶಾತಿ ಏರಿಕೆಯಾಗಿದ್ದು, 1 ವಾರಗಳ ಬಳಿಕ ಸ್ಪಷ್ಟ ಚಿತ್ರಣ ದೊರಕಲಿದೆ ಎಂದು ಶಿಕ್ಷಣಾಧಿಕಾರಿಗಳು ತಿಳಿಸಿದ್ದಾರೆ. ಶಾಲೆಗಳಲ್ಲಿ ಪ್ರವೇಶಾತಿ ಪ್ರಕ್ರಿಯೆಗಳು ಇನ್ನೂ ಮುಂದುವರಿಯುತ್ತಿರುವುದರಿಂದಾಗಿ 10 ದಿನಗಳ ಬಳಿಕ ಎಷ್ಟು ಪ್ರಮಾಣದಲ್ಲಿ ಕಳೆದ ಬಾರಿಗಿಂತ ಈ ಬಾರಿ ಪ್ರವೇಶಾತಿಯಲ್ಲಿ ಏರಿಕೆಯಾಗಿದೆ ಎನ್ನುವ ಕುರಿತು ಚಿತ್ರಣ ದೊರಕಲಿದೆ. ಸರ್ಕಾರಿ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟ, ಸಮವಸ್ತ್ರ, ಪಾಠಪುಸ್ತಕಗಳು ಎಂಬುವುಗಳನ್ನು ಉಚಿತವಾಗಿ ನೀಡುವುದಲ್ಲದೆ ವಾರಕ್ಕೊಮ್ಮೆ ಮೊಟ್ಟೆ, ಹಾಲು, ಓಣಂ ಕ್ರಿಸ್ಮಸ್ ಹಬ್ಬಕ್ಕಾಗಿ ಅಕ್ಕಿ, ಸ್ಕಾಲರ್ಶಿಪ್, ಗ್ರೇಸ್ ಮಾರ್ಕ್ ಇತ್ಯಾದಿಗಳು ಲಭಿಸುತ್ತಿದ್ದು, ಈ ಅಂಶಗಳು ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಲು ಪೋಷಕರನ್ನು ಮನಸ್ಸು ಮಾಡಿಸಿದೆ. ಜತೆಗೆ ಕೆಲ ಸಣ್ಣ ಪುಟ್ಟ ಆಂಗ್ಲೇಯ ಮಾಧ್ಯಮ ಶಾಲೆಗಳು ಮುಚ್ಚಲಾಗಿದೆ. ವಿದ್ಯಾರ್ಥಿಗಳು ಕಳೆದ 10 ವರ್ಷಗಳಲ್ಲಿ ಹಂತ ಹಂತವಾಗಿ ಕಡಿಮೆಯಾದ ಕಾರಣ ಸರ್ಕಾರಿ ಶಾಲೆಗಳಲ್ಲಿ ಡಿವಿಷನ್ ಕಡಿಮೆ ಇದ್ದು, ಶಾಲೆಗಳು ಈ ಡಿವಿಷನ್ಗಳನ್ನು ಉಳಿಸಿಕೊಳ್ಳಲು ಉತ್ತಮ ಬೋಧನೆ ನೀಡುವತ್ತ ಗಮನ ಹರಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ. ಆದುದರಿಂದ ಮತ್ತೆ ಶಾಲೆಗಳಿಗೆ ಹೆಚ್ಚು ವಿದ್ಯಾರ್ಥಿಗಳು ಸೇರ್ಪಡೆಯಾಗಿ ಹಿಂದಿನ ಗತವೈಭವದತ್ತ ಸರ್ಕಾರಿ ಶಾಲೆಗಳು ಮರಳಿ ಬರಲಿ ಎಂದು ಆಶಿಸೋಣ. ನಾಯ್ಮಾರ್ ಮೂಲೆ ಮದ್ರಸಾ ಉದ್ಘಾಟನೆ ಈ ತಿಂಗಳ 4ರಂದು ಜರುಗಲಿದೆ. 3 ದಿನಗಳಲ್ಲಿ ನಡೆಯುವ ಕಾರ್ಯಕ್ರಮ 6ರಂದು ಮುಕ್ತಾಯವಾಗಲಿದ್ದು, ಇದಕ್ಕಿರುವ ಸಿದ್ಧತೆಗಳು ಪೂರ್ಣಗೊಂಡಿರುವುದಾಗಿ ಸಮಿತಿ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮದ್ರಸಾವನ್ನು ಪಾಣಕಾಡ್ ಸೈಯದ್ ಮುನವರ್ ಅಲಿ ಶಿಹಾಬ್ ತಂಗಳ್ ಉದ್ಘಾಟಿಸಲಿದ್ದಾರೆ. ಅಬ್ದುಲ್ಲಾ ಕೆಎಂ ಅಧ್ಯಕ್ಷತೆ ವಹಿಸಲಿದ್ದು, MA ಕಾಸಿಂ ಮುಸ್ಲಿಯಾರ್ ಮುಖ್ಯ ಭಾಷಣ ಮಾಡಲಿದ್ದಾರೆ. 4ರಂದು ಸಂಜೆ ನಡೆಯುವ ಸೊಲಾತ್ ಮಜ್ಲಿಸ್ ಕಾರ್ಯಕ್ರಮಕ್ಕೆ ಆಬಿದೀನ್ ತಂಗಳ್ ದುಗ್ಗಲಡ್ಕ ಅವರು ನೇತೃತ್ವ ನೀಡಲಿದ್ದಾರೆ. ಸಮಾರಂಭ 6ರಂದು സമാരോಪವಾಗಲಿದೆ ಎಂದು പദാധികാരികൾ ತಿಳಿಸಿದರು. നായന്മാർ മുല്ലക്കടവത്ത് പുതുതായി നിർമ്മിച്ച മദ്രസ ഉദ്ഘാടനവും 3 ദിവസത്തെ മതപ്രഭാഷണ പരമ്പരയും ഈ വരുന്ന ജൂൺ 4-ാം തീയതി മറ്റന്നാൾ വ്യാഴാഴ്ച വൈകുന്നേരം 7 മണിക്ക് ബഹുമാനപ്പെട്ട സയ്യിദ് മുനവ്വർ ശിഹാബ് തങ്ങൾ ഉദ്ഘാടനം ചെയ്യുന്നു. അതേ പരിപാടിയിൽ MA കാസിം മുസ്ലിയാർ മുഖ്യപ്രഭാഷണം നടത്തുന്നു. ಸುದ್ದಿಗೋಷ್ಠಿಯಲ್ಲಿ PM ಸುಬೈರ್, ತಾಜುಲ್ ಕಡವತ್, ಅಬ್ದುಲ್ಲಾ ಕೆಎ, ಬಶೀರ್ ಎಚ್ ಉಪಸ್ಥಿತರಿದ್ದರು. ಕಾಸರಗೋಡು ರೋಟರಿ ಕ್ಲಬ್ ಹಾಗೂ ನಗರಸಭೆಯ ಜಂಟಿ ನೇತೃತ್ವದಲ್ಲಿ ಕ್ಯಾನ್ಸರ್ ಪಾಲಿಯೇಟಿವ್ ಕೇರ್ ಹಾಗೂ ಪುನರ್ವಸತಿ ಯೋಜನೆ ಹಮ್ಮಿಕೊಳ್ಳಲಾಗಿದ್ದು, ಇದರ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮ ಮಂಗಳವಾರ ಜರುಗಿತು. ಬೀರಂತಬೈಲು ಬಳಿ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿತು. ಕಟ್ಟಡದ ಶಿಲಾನ್ಯಾಸ ಕಾರ್ಯವನ್ನು ನಗರಸಭಾಧ್ಯಕ್ಷ ಟಿ ಅಬ್ದುಲ್ಲಾ ನೆರವೇರಿಸಿದರು. കാലക്രമേണ ഒരു വർഷം കഴിയുമ്പോൾ ചിലപ്പോൾ ഇത് പ്രവർത്തന സജ്ജമാകും. എങ്കിൽ ഈ പ്രദേശത്തെ പ്രത്യേകിച്ച് കാസർഗോഡ് മുനിസിപ്പാലിറ്റിയിലെയും സമീപ പഞ്ചായത്തുകളിലെയും സാധാരണക്കാരന്റെ ഒരു ആശ്രയ കേന്ദ്രമായി അല്ലെങ്കിൽ ഒരു അഭയ കേന്ദ്രമായി ഈ സെന്റർ മാറുമെന്ന് ഞങ്ങൾക്ക് ഉത്തമ വിശ്വാസമുണ്ട്.
അതിപ്പോൾ ഇതിനിപ്പോൾ ഏൽപ്പിക്കപ്പെടുന്നത് ഇപ്പോൾ റോട്ടറിയാണ് ചെയ്യുന്നത്, മുനിസിപ്പാലിറ്റി ചെയ്യുന്നത്. മുനിസിപ്പാലിറ്റിയുടെ 25 സെന്റ് സ്ഥലം അതിന്റെ ഉടമസ്ഥത നഗരസഭയിൽ നിക്ഷിപ്തമാക്കിക്കൊണ്ട് കെട്ടിടം പണിയുവാനും മറ്റെല്ലാ സൗകര്യങ്ങൾക്കും വേണ്ടി ഈ 25 സെന്റ് സ്ഥലം കൊടുക്കും. ರೋಟರಿ ಕ್ಲಬ್ ಅಧ್ಯಕ್ಷ ಎಂ ಕೆ ರಾಧಾಕೃಷ್ಣ ಅಧ್ಯಕ್ಷತೆ ವಹಿಸಿದರು. ಇ ಅಬ್ದುಲ್ಲಾ ಕುಂಜಿ ಮಾಸ್ತರ್ ಸ್ವಾಗತ ಕಾರ್ಯ ನಿರ್ವಹಿಸಿದರು. ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಅಬ್ಬಾಸ್ ಬೇಗಂ, ಆಯಿಷತ್ ರುಮೈಸಾ ರಫೀಕ್, ಸೈಬುನಿಸಾ ಹನೀಫ್, ಜಿ ನಾರಾಯಣನ್, ಮುನ್ಸಿಪಲ್ ಕೌನ್ಸಿಲರ್ ಪಿ ರಮೇಶ್, ಬಿ ಫಾತಿಮಾ ಇಬ್ರಾಹಿಂ, ಎಂಟಿ ದಿನೇಶ್, ಆರ್ ಪ್ರಶಾಂತ್ ಕುಮಾರ್ ಮೊದಲಾದ ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮಕ್ಕಳ ಕಲಿಕೆಗೆ ಉತ್ತಮ ವಾತಾವರಣ ಇರಬೇಕು ಎನ್ನುವುದು ನಿಯಮ. ಯಾಕೆಂದರೆ ಅವರ ಅವಧಾನದಲ್ಲಿ ಪರಿಸರವು ಬಹಳ ಪ್ರಧಾನವಾಗಿ ಪರಿಣಾಮ ಬೀರುತ್ತದೆ. ಆದರೆ ಇಲ್ಲೊಂದು ಪುಟ್ಟ ಕಂದಮ್ಮಗಳ ಅಂಗನವಾಡಿ ತರಗತಿಯು ಕೋಳಿ ಫಾರಂಗೆ ಕಟ್ಟಿದ್ದ ಶೆಡ್ನಲ್ಲಿ ನಡೆಯುತ್ತಿರುವುದು ಮಾತ್ರ ದುರದೃಷ್ಟ. ಈ ಕುರಿತು ಸಂಬಂಧಿತರು ಸೂಕ್ತ ಕ್ರಮ ಕೈಗೊಂಡು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಲ್ಲ ಎನ್ನುತ್ತಾರೆ ಗ್ರಾಮಸ್ಥರು. ಮಂಜೇಶ್ವರ ಗ್ರಾಮ ಪಂಚಾಯತಿನ 7ನೇ ವಾರ್ಡಿನಲ್ಲಿರುವ ಮಚ್ಚಂಪಾಡಿ ಅಂಬಿತಡಿ ವ್ಯಾಪ್ತಿಯಲ್ಲಿ ಅಂಗನವಾಡಿಯೊಂದು ಇದೆ. ಹೆಸರಿಗೆ ಅಂಗನವಾಡಿ ಎಂದು ಹೇಳಬಹುದು, ಆದರೆ ಪ್ರತ್ಯಕ್ಷವಾಗಿ ನೋಡಿದಲ್ಲಿ ಅಯ್ಯೋ ಇದು ಒಂದು ಮಕ್ಕಳಿಗೆ ಕಲಿಸುವ ತರಗತಿಯೇ ಎನ್ನುವ ಬೇಸರ ಮೂಡಬಹುದು. ಯಾಕೆಂದರೆ ಕೋಳಿ ಫಾರಂಗಾಗಿ ನಿರ್ಮಿಸಿದ ಶೆಡ್ನಲ್ಲಿ ಈ ಅಂಗನವಾಡಿ ತರಗತಿ ನಡೆಯುತ್ತಿದೆ. ಶೆಡ್ ಆದರೂ ಸಮರ್ಪಕವಾಗಿದೆಯೋ ಎಂದು ಕೇಳಿದರೆ ಮಳೆ ಬಂದರೆ ಸೋರಿಕೆಯಾಗುವ ಮೇಲ್ಛಾವಣಿಗೆ ಯಾವುದೇ ಭದ್ರತೆ ಇಲ್ಲದೆ ಆತಂಕದ ಸ್ಥಿತಿಯಲ್ಲಿದೆ. ಇಲ್ಲಿ ಸ್ಥಳೀಯ ಕುಟುಂಬಗಳ 17 ಮಕ್ಕಳು ಕಲಿಯುತ್ತಿದ್ದಾರೆ. ಇದರ ಪಕ್ಕದಲ್ಲಿ ಬಾವಿಯೊಂದಿದ್ದು ಅದಕ್ಕೆ ಆವರಣ ಗೋಡೆ ಇದ್ದರೂ ಹೆಸರಿಗಷ್ಟೇ ಇದೆ. ಜತೆಗೆ ಶ್ವಾನದ ಗೂಡು ಇದ್ದು ಗಬ್ಬೆದ್ದು ನಾರುವ ವಾತಾವರಣವಿದೆ. ಶೌಚಾಲಯ ಮೊದಲಾದ ಮೂಲಭೂತ ಸೌಕರ್ಯಗಳ ಕೊರತೆಯೂ ಬೇರೆಯೇ ಇದೆ. ಈ ಎಲ್ಲ ಸಮಸ್ಯೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಪಂಚಾಯಿತಿಗೆ ದೂರು ಸಲ್ಲಿಸಿದ್ದರೂ ಅಧಿಕೃತರು ಮಾತ್ರ ವ್ಯವಸ್ಥೆ ಕಲ್ಪಿಸಲು ಮೀನಾಮೇಷ ಎಣಿಸುತ್ತಿದ್ದಾರೆಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅಂಗನವಾಡಿ ಹಾಕಿದ್ದು ഇപ്പോൾ സാധാരണ ഒരു 4 കൊല്ലം കഴിഞ്ഞു. ആരെങ്കിലും മെമ്പർ എല്ലാം പഞ്ചായത്ത് പ്രസിഡന്റ് ആരും തിരിഞ്ഞ് നോക്കുന്നില്ല. പഞ്ചായത്ത് സെക്രട്ടറി കൂടെ ഈ ഭാഗത്തൊക്കെ വരുന്നില്ല. സാമാനം ITCൻ്റെ എല്ലാം വരുന്നു, ബെഞ്ചും അതും ഇത് സാമാനം കൊണ്ടത് ഫുള്ള് തുറച്ചിട്ട് ചെറിയൊരു ഗവൺമെൻറ് ഉള്ളിൽ ഗ്യാസ് കിടാക്ക ഈ ഫർണിച്ചർ വെക്കണം. ആകെ ഉള്ളത് ചെറിയൊരു റൂം, അതിൻ്റെ അടുത്ത് കിണം കിടാക്ക കിണത്തിരിക്കേക്ക് വയ്ക്കുന്നു, കിണത്തിനേരത്തിനെ പായുന്നു. അപ്പുറത്തുള്ള നായിൻ്റെ കൂടും, നായ്ക്ക് പേടിക്കുന്നു, കിടാക്ക വരുന്നില്ല സ്ഥലത്ത് വളവടിക്ക് വരുന്ന ബന്ധങ്ങൾ പിറ്റേന്ന് വരുന്നില്ല. നായി ഇവിടെ ബാധക്ക് വന്നിട്ട് കിടക്കുന്നു. ഇങ്ങനത്തെ പ്രഭ ഇതിനെ ഉത്തരവാദിത്തം ആരും നോക്കുന്നുമില്ല. മാട് കാറ്റിക്ക് പാറിയിട്ട് ഉള്ളിൽ ചണ്ടിയായിട്ട് ചേറായിട്ട് കിടാക്ക പനി വന്നിട്ട് എന്തെല്ലാം. പിന്നെ ഹെൽത്ത് ടൂർ വരുന്നവർക്ക് നോക്കുന്നവർ പോകുന്നവർ ಹೆಲ್ತ್ ಡಿಪಾರ್ಟ್ಮೆಂಟ್ನವರು. ಈ ಅಂಗನವಾಡಿಯ ಬಗೆಗೆ ಪಂಚಾಯಿತು ನಿರ್ಲಕ್ಷ್ಯ ವಹಿಸಿದೆ ಎಂದು ಗ್ರಾಮಸ್ಥರು ದೂರಿದ್ದರಿಂದ ಸ್ಪಷ್ಟನೆ ಕೋರಿ ಕೆಸಿಎನ್ ವಾರ್ತೆಯು ವಾರ್ಡ್ ಸದಸ್ಯೆ ಮೈಮೂನಾ ಅವರಲ್ಲೇ ಸಮಸ್ಯೆಯನ್ನು ತಿಳಿಸಿದಾಗ ಅಂಗನವಾಡಿ ಕೇಂದ್ರ ಕಾರ್ಯಾಚರಿಸುವ ಸ್ಥಳ ಖಾಸಗಿ ವ್ಯಕ್ತಿಯದ್ದು. ಆದುದರಿಂದ ಅಲ್ಲಿ ಪಂಚಾಯಿತಿಗೆ ಸೌಕರ್ಯ ಕಲ್ಪಿಸಲು ಮಿತಿ ಇದೆ. ಅಂಗನವಾಡಿ ಕುರಿತು ಅಲ್ಲಿ ಕಲಿಯುವ ಮಕ್ಕಳ ಬಗ್ಗೆಯೂ ಗಮನ ಹರಿಸಿಲ್ಲ ಎಂಬ ಆರೋಪ ಸತ್ಯಕ್ಕೆ ದೂರವಾದುದು ಎಂದು ಸಮಜಾಯಿಷಿ ನೀಡಿದರು. സോജർ കൊടുക്കുന്നു 4 സെൻസ് ജാഗ കൊടുക്കുന്നു എന്ന് പറഞ്ഞിട്ട് പഞ്ചായത്ത് സെക്രട്ടറിൻ്റെ മേലെ അത് കൊടുത്തിട്ടില്ല, കൈമാറിയിട്ടില്ല. കൈമാറിയെങ്കിൽ ഇൻഷാല്ലാ അതിന് ഞാൻ ഇതാക്കിയിട്ട് കൊടുക്കാൻ തീരുമാനിച്ചിന്, ബാലോടി കെട്ടിയിട്ട് കൊടുക്കാൻ വേണ്ടിയിട്ട് തീരുമാനിച്ചിന്. അതിലേക്ക് 8 ലക്ഷം റുപ്യ ബ്ലോക്കിലും വെച്ചിന്, 1 ലക്ഷം റുപ്യ ഞാൻ ಪಂಚಾಯತ್ ಬಾರ್ಡ್ലും വെച്ചിന്. ಏನೇ ಆದರೂ ಮಕ್ಕಳು ಎಂದರೆ ದೇವರಿಗೆ ಸಮಾನ ಅನ್ನುವ ಮಾತೊಂದಿದೆ. ಬೆಳೆವ ಸಿರಿ ಮೊಳಕೆಯಲ್ಲೇ ಸರಿಯಾಗಿ ಬೆಳೆದರೆ ಮಾತ್ರ ಉತ್ತಮ ಫಲವನ್ನು ನೀಡಬಹುದು. ಆದುದರಿಂದ ಮುಂದಿನ ಪೀಳಿಗೆಯಾಗಬೇಕಾಗಿರುವ ಪುಟ್ಟ ಕಂದಮ್ಮಗಳ ಶಿಕ್ಷಣಕ್ಕೆ ಉತ್ತಮ ವ್ಯವಸ್ಥೆ ಕಲ್ಪಿಸಬೇಕಾದದ್ದು ನಮ್ಮ ಜವಾಬ್ದಾರಿ ಎನ್ನುವ ಮಾತು ಸಂಬಂಧಿತ ಅಧಿಕಾರಿಗಳು ಮನದಟ್ಟು ಮಾಡಿದರೆ ಎಲ್ಲರಿಗೂ ಒಳಿತು ಎಂಬುದು ಸಾರ್ವಜನಿಕರ ಅಭಿಪ್ರಾಯ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ವ್ಯಾಪಾರಿಯೋರ್ವರ ಕಣ್ಣಿಗೆ ಮೆಣಸಿನ ಹುಡಿ ಎರಚಿ ಹಣ ಹಾಗೂ ಚಿನ್ನಾಭರಣ ಅಪಹರಿಸಿದ ಘಟನೆ ಎಡನೀರಿನ ಎದುರ್ತೋಡಿನಲ್ಲಿ ನಡೆದಿದೆ. ಚೆಂಗಳ ಸಮೀಪದ ಪೋಡಿಪಳ್ಳ ಎಂಬಲ್ನ ನಿವಾಸಿ ಅಬ್ದುಲ್ ಹಜೀಜ್ ಕಾರ್ನಲ್ಲಿ ಮನೆಗೆ ಮರಳುತ್ತಿದ್ದಾಗ ದಾರಿ ಮಧ್ಯೆ ಬೈಕಿನಲ್ಲಿ ಆಗಮಿಸಿದ ಇಬ್ಬರ ತಂಡ ತಡೆದು ನಿಲ್ಲಿಸಿ ಕೃತ್ಯವೆಸಗಿದ್ದಾರೆ. 1,20,000 ರೂಪಾಯಿ ನಗದು ಹಾಗೂ 14 ಪವನ್ ತೂಕದ ಚಿನ್ನಾಭರಣ ಅಪಹರಿಸಲಾಗಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ವಿದ್ಯಾನಗರ ಠಾಣಾ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಜಿಲ್ಲಾ ವಿಜಿಲೆನ್ಸ್ ವಿಭಾಗದ ನೇತೃತ್ವದಲ್ಲಿ ಗುತ್ತಿಗೆದಾರರಿಗೆ ಬೋಧನಾ ತರಗತಿ ಜರುಗಿತು. ಮುನ್ಸಿಪಲ್ ವನಿತಾ ಸಭಾಂಗಣದಲ್ಲಿ ಮಂಗಳವಾರ ತರಗತಿ ನಡೆಯಿತು. ಬೋಧನಾ തരഗതിಯನ್ನು ಶಾಸಕ ಎನ್ ನೆಲ್ಲುಕನ್ನು ಉದ್ಘಾಟಿಸಿ മാതനാടിದರು. നമ്മളെന്താണ് പലപ്പോഴും പറയാ, നമ്മളെ ജനിപ്പിച്ചത് ദൈവമാണ്. അപ്പോൾ സാധാരണ ഈ വായ തന്ന ദൈവം തന്നെ നമുക്കുള്ള ഭക്ഷണവും ദൈവം തന്നെ തരും എന്നാണ് നമ്മുടെ എല്ലാവരുടെയും വിശ്വാസം. അതുകൊണ്ട് നമുക്ക് ഈ കരാറ്
ഈ MLA പണി എനിക്ക് തന്നതും ദൈവമാണ്, ഈ കരാറ് പണി നിങ്ങൾക്ക് തന്നതും ദൈവമാണ്. അപ്പോൾ MLA പണി കൊണ്ട് എനിക്ക് കിട്ടുന്ന ശമ്പളം കൊണ്ട് അതുപോലെ തന്നെ മറ്റുള്ള അലവൻസ് കൊണ്ട് ജീവിക്കുവാൻ എനിക്ക് ಸಾಧಿക്കും. ವಿಜಿಲೆನ್ಸ್ ಡಿವೈಎಸ್ಪಿ ರಘುರಾಮನ್ ಅಧ್ಯಕ್ಷತೆ ವಹಿಸಿದರು. ಬಳಿಕ ವಿವಿಧ ಹಂತಗಳಲ್ಲಾಗಿ ಡಾಕ್ಟರ್ ಬಾಲಕೃಷ್ಣ, CIP ಬಾಲಕೃಷ್ಣ ನಾಯರ್ ಗುತ್ತಿಗೆದಾರರಿಗೆ ಕಾಂಟ್ರಾಕ್ಟ್ ವಲಯದಲ್ಲಿ ಪಾಲಿಸಬೇಕಾದ ಕಾನೂನುಗಳು ಕುರಿತು ಗುತ್ತಿಗೆದಾರರಿಗೆ ತರಗತಿ ನಡೆಸಿಕೊಟ್ಟರು. ಉದ್ಯೋಗ ಖಾತರಿ ಯೋಜನೆ ಅನ್ವಯ ತಾತ್ಕಾಲಿಕ ಹುದ್ದೆಗೆ ನೇಮಕಾತಿ ಸಿಗಬೇಕಾದವರಿಗೆ ಉದ್ಯೋಗ ವಂಚಿತವಾಗಿದ್ದು ಅವರನ್ನು ಸಂಕಷ್ಟಕ್ಕೀಡು ಮಾಡಿದೆ. ಅಧಿಕೃತರು ಹಿಂಬಾಗಿಲಿನ ಮೂಲಕ ಬೇಕಾದವರನ್ನು ಪ್ರವೇಶಿಸುತ್ತಿದ್ದು ಇದು ಅನ್ಯಾಯ ಎಂದು ಉದ್ಯೋಗ ವಂಚಿತರು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. 16/8/1999ರಿಂದ 31/2/2013 ಉದ್ಯೋಗ ಖಾತ್ರಿ ಯೋಜನೆ ಅನ್ವಯ ತಾತ್ಕಾಲಿಕ ಹುದ್ದೆಯಲ್ಲಿದ್ದವರಿಗೆ ಸರ್ಕಾರದ ಆದೇಶವಿದ್ದರೂ ಕಾಸರಗೋಡು ಜಿಲ್ಲಾ ಸಹಕಾರಿ ಬ್ಯಾಂಕಿನಲ್ಲಿ ನೇಮಕ ಮಾಡಿಲ್ಲ. ಕೇಳಿದಾಗ ಬ್ಯಾಂಕಿನಲ್ಲಿ ಹುದ್ದೆ ಖಾಲಿ ಇಲ್ಲ ಎಂದು ಸಮಜಾಯಿಷಿ ನೀಡಿದ್ದು, ಈ ಕುರಿತು ಮಾಹಿತಿ ಹಕ್ಕು ಕಾಯ್ದೆಯ ಪ್ರಕಾರ ಕೇಳಿದಾಗ ಅದಕ್ಕೆ ಅವಕಾಶವಿಲ್ಲ ಎಂದು ಉತ್ತರಿಸಲು ನಿರಾಕರಿಸಿದರು ಎಂದು ಆರೋಪಿಸಿದರು. സഹകരണ ബാങ്കുമായി ഞങ്ങൾ ബോർഡ് പ്രസിഡന്റും അതുപോലെ GM-നെയും കണ്ടപ്പോൾ പറഞ്ഞു ഞങ്ങൾക്ക് ഇവിടെ ഒഴിവില്ല. ആ സമയത്ത് ഇഷ്ടം പോലെ ഒഴിവ് ജില്ലാ ബാങ്കിൽ ഉണ്ടായിരുന്നു. അപ്പോൾ എന്തായാലും നിയമനം തരാൻ പറ്റില്ല എന്ന് പറഞ്ഞ് ഞങ്ങൾ തിരിച്ചയച്ചു. എല്ലാവർക്കും നിയമനമായിരുന്നു. 2677 പേര് മാത്രമല്ല, എല്ലാവരും അതെ. അവസാനം ഉണ്ടായത് കാസർഗോഡ് വാട്ടർ അതോറിറ്റി ബോർഡിലാണ്, അതിൽ ഇലക്ട്രിസിറ്റി ബോർഡിലാണ്. അയാൾക്ക് ഇപ്പോൾ നിയമനം കിട്ടി. ಕಾಸರಗೋಡು ಜಿಲ್ಲಾ ಸಹಕಾರಿ ಬ್ಯಾಂಕಿನಲ್ಲಿ ನೇಮಕಾತಿ ಮಾಡುವುದರ ವಿರುದ್ಧ ಬ್ಯಾಂಕ್ ಆಡಳಿತ ಸಮಿತಿಯು ನ್ಯಾಯಾಲಯದಲ್ಲಿ ಕೇಸು ದಾಖಲಿಸಿದ್ದರಿಂದ ನೇಮಕಾತಿ ರದ್ದಾಗಿತ್ತು. ಪ್ರಸ್ತುತ ಸಮಯದಲ್ಲಿ ಕೆಲ ಮಂದಿ ನಿರುದ್ಯೋಗಿಯಾಗಿದ್ದು ಸಂಕಷ್ಟಕ್ಕೀಡಾಗಿದ್ದಾರೆ. ಬ್ಯಾಂಕ್ ಅಧಿಕೃತರು ಹಿಂಬಾಗಿಲಿನ ಮೂಲಕ ತಮಗೆ ಬೇಕಾದ ಹಿತೈಷಿಗಳನ್ನು ತಾತ್ಕಾಲಿಕ ಸಿಬ್ಬಂದಿಯಾಗಿ ನೇಮಕ ಮಾಡಿಸಿ ಬಳಿಕ ಪರ್ಮನೆಂಟ್ ಮಾಡಿಸುತ್ತಿರುವುದಾಗಿಯೂ ಈ ಅನ್ಯಾಯಕ್ಕೆದುರಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಹಮ್ಮಿಕೊಳ್ಳುವುದಾಗಿಯೂ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಪ್ರಕಾಶನ್ CK, ರಾಗಿಣಿ PK, HL ಪರಮೇಶ್ವರ, ಬಾಲಾಮಣಿ CK, ಉಣ್ಣಿಕೃಷ್ಣ, ಉಷಾ, ಬಾಲಚಂದ್ರ ಮೊದಲಾದವರು ಉಪಸ್ಥಿತರಿದ್ದರು. ನಿಷೇಧಿತ ಪಾನ್ ಮಸಾಲೆ ಸಹಿತ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಪೆರ್ಲಾ ಸಮೀಪದ ನಿವಾಸಿ B. ಮೊಹಮ್ಮದ್ ಬಂಧಿತ. ಈತನ ಬಳಿಯಿಂದ 85 ಪ್ಯಾಕೆಟ್ ಪಾನ್ ಮಸಾಲ ವಶಪಡಿಸಲಾಗಿದೆ. ಸ್ಥಳೀಯ KK ರೋಡ್ ಬಳಿ ಕಾರ್ಯಾಚರಣೆ ನಡೆಸಿ ಪೊಲೀಸರು ಈತನನ್ನು ಸೆರೆ ಹಿಡಿದಿದ್ದಾರೆ. ಇಂಜಿನಿಯರಿಂಗ್ ಕೈಯಲ್ಲಿಚ್ಛಿಸುವ ಬಡ ಹಾಗೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅಗತ್ಯ ಸಹಕಾರ ಕಲ್ಪಿಸುವುದಾಗಿ ಇಲಾಹಿಯಾ ಟ್ರಸ್ಟ್ ತಿಳಿಸಿದೆ. ಸಂಸ್ಥೆಯ ಪದಾಧಿಕಾರಿಗಳು ಮಂಗಳವಾರ ಕಾಸರಗೋಡಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ಸ್ಪಷ್ಟಪಡಿಸಿದ್ದಾರೆ. +2ವಿನಲ್ಲಿ ಉತ್ತಮ ಅಂಕ ಗಳಿಸಿದ ಹಾಗೂ ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ಶುಲ್ಕರಹಿತ ಸೀಟು ನೀಡಲಾಗುವುದು. ಕಾಲೇಜಿನಲ್ಲಿ 240 ಸೀಟುಗಳಿದ್ದು ಇದರಲ್ಲಿ 10% ಕಡುಬಡ ವಿದ್ಯಾರ್ಥಿಗಳಿಗೆ ನೀಡಲಾಗುವುದು. ಅಲ್ಲದೆ ಪ್ರತಿಭಾ ವಿದ್ಯಾರ್ಥಿಗಳಿಗೂ ರಿಯಾಯಿತಿ ನೀಡಲಾಗುವುದು. ಈ ತಿಂಗಳ 6ರಂದು ಬೆಳಿಗ್ಗೆ 9 ಗಂಟೆಗೆ ಮುನ್ಸಿಪಲ್ ಸಭಾಂಗಣದಲ್ಲಿ ಟ್ರಸ್ಟ್ ವತಿಯಿಂದ ಪ್ರತಿಭಾ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಸದಸ್ಯರು ತಿಳಿಸಿದ್ದಾರೆ. 240 സീറ്റാണ് അവർക്കുള്ളത്. അതിൽ 100 സീറ്റ് ഇത്തരം പാവപ്പെട്ടവർക്ക് നന്നായി പഠിക്കുന്നവർക്കും അത് 70% മുകളിൽ മാർക്കുണ്ടായിരിക്കണം. അത്തരം ആളുകൾക്ക് 70% വരെ ഫീസ് ഡിഡക്ട് ചെയ്ത് കൊടുക്കാൻ പറ്റും. 1 ലക്ഷം രൂപയാണ് ഇലാഹിയ കോളേജിൻ്റെ ഒരു വർഷത്തെ എഞ്ചിനീയറിംഗിനുള്ള ഫീസ്. അതിൽ 70% കട്ട് ചെയ്യുമ്പോൾ ഏകദേശം 30,000 രൂപ മാത്രമേ ഒരു എഞ്ചിനീയറിംഗ് പഠിക്കാൻ ഒരു കുട്ടിക്കാവുള്ളൂ. ഇതാണ് ഇപ്പോഴത്തെ. അതിൽ തന്നെ ടോട്ടൽ സീറ്റിൻ്റെ 10% തീർത്തും നിർധനരായ ആളുകൾക്ക് സൗജന്യമായി കൊടുക്കാൻ തീരുമാനിച്ചിട്ടുണ്ട്. ಸುದ್ದಿಗೋಷ್ಠಿಯಲ್ಲಿ MSF ಜಿಲ್ಲಾಧ್ಯಕ್ಷ ಹಾಶಿಂ, ಇಲಾಹಿಯಾ ಟ್ರಸ್ಟ್ ನಿರ್ದೇಶಕ CH ಅಬ್ದುಲ್ಲಾ ಬುಖಾರಿ, ಸುರೇಶ್ ಬಾಬು ಪಟ್ಟಾಂಬಿ, ಹಾಶಿಂ ಮೊದಲಾದವರು ಪಾಲ್ಗೊಂಡರು. ಪತ್ನಿಗೆ ಹಲ್ಲೆಗೈದ ಪತಿ ವಿರುದ್ಧ ಕೇಸು ದಾಖಲಿಸಲಾಗಿದೆ. ಬಾರಡ್ಕ ನಿವಾಸಿ 28ರ ಹರೆಯದ ಶಶಿಕಲಾ ಎಂಬವರು ನೀಡಿದ ದೂರಿನನ್ವಯ ಪತಿ ರವಿರಾಜ್ ವಿರುದ್ಧ ಕೇಸು ದಾಖಲಿಸಲಾಗಿದೆ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಹಲ್ಲೆಗೈದಿದ್ದು ಶಶಿಕಲಾರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೊನೆಗೆ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಈ ತಿಂಗಳ 15ರಿಂದ ಮೀನುಗಾರಿಕೆ ನಿಷೇಧ. ಉಳಿದ ರಾಜ್ಯಗಳಲ್ಲಿ ಸೋಮವಾರದಿಂದಲೇ ಟ್ರಾಲಿಂಗ್ ನಿಷೇಧ ಜಾರಿ. ಪ್ರವೇಶಾತಿಯಲ್ಲಿ ಭಾರೀ ಏರಿಕೆ. ಹೊಸ ಹುಮ್ಮಸ್ಸಿನೊಂದಿಗೆ ಪ್ರಸ್ತುತ ವರ್ಷ ಸರಕಾರಿ ಶಾಲೆಗಳು. ಕಾಸರಗೋಡು ರೋಟರಿ ಕ್ಲಬ್ ನಗರಸಭೆ ಜಂಟಿ ನೇತೃತ್ವದಲ್ಲಿ ಹಮ್ಮಿಕೊಂಡ ಕ್ಯಾನ್ಸರ್ ಪಾಲಿಯೇಟಿವ್ ಕೇರ್ ಹಾಗೂ ಪುನರ್ವಸತಿ ಯೋಜನೆ. ಮಂಗಳವಾರ ನೆರವೇರಿದ ಕಟ್ಟಡ ಶಿಲಾನ್ಯಾಸ ಕಾರ್ಯ. ಮೂಲಭೂತ ಸೌಕರ್ಯಗಳಿಲ್ಲದೆ ಕಾರ್ಯಾಚರಿಸುವ ಅಂಗನವಾಡಿ. ಕಂಡಿದ್ದು ಕುರುಡರಂತಿರುವ ಅಧಿಕೃತರು. ಮಂಜೇಶ್ವರದ ಅಂಬಿತಡಿಯಲ್ಲಿ ಕಾರ್ಯಾಚರಿಸುವ ಅಂಗನವಾಡಿಯೇ ಈ ದುಸ್ಥಿತಿಗೆ ಒಳಗಾದ ವಿದ್ಯಾಕೇಂದ್ರ.
ವಾರ್ತೆಗಳ ಇಂದಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.